ಜಮೀರ್ ಜೊತೆಗೆ ಹಣಕಾಸಿನ ವ್ಯವಹಾರ ಹಿನ್ನೆಲೆಯಲ್ಲಿ ಕೆಜಿಎಫ್ ಬಾಬುಗೆ ಲೋಕಾಯುಕ್ತ ಪೊಲೀಸರು ನೋಟಿಸ್ ಅನ್ನು ನೀಡಿದ್ದಾರೆ. ಆಗಸ್ಟ್ 22ರಂದು ಲೋಕಾಯುಕ್ತ ಈಗಾಗಲೇ ನೋಟಿಸ್ ನೀಡಿದೆ. 7 ದಿನದೊಳಗಾಗಿ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನು ನೀಡಲಾಗಿತ್ತು. ಇದುವರೆಗೆ ವಿಚಾರಣೆಗೆ ಕೆಜಿಎಫ್ ಬಾಬು ಹಾಜರಾಗಿಲ್ಲ. ವಿಚಾರಣೆಗೆ ಹಾಜರಾಗುವಂತೆ ಲೋಕ ನೋಟಿಸ್ ನೀಡಿದ್ರೂ ಕೂಡ ವಿಚಾರಣೆಗೆ ಕೆಜಿಎಫ್ ಬಾಬು ಮಾತ್ರ ಹಾಜರಾಗಿಲ್ಲ. ಹಣದ ವ್ಯವಹಾರದ ಬಗ್ಗೆ ದಾಖಲಾತಿಯನ್ನ ಒದಗಿಸುವಂತೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಹಾಗಾಗಿ ಕೆಜಿಎಫ್ ಬಾಬುಗೂ ಕೂಡ ಲೋಕಾಯುಕ್ತ ಪೊಲೀಸರು ಸದ್ಯ ನೋಟಿಸ್ ಅನ್ನ ನೀಡಿದ್ದಾರೆ. ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಮನೆ ಹಾಗೂ ಕಚೇರಿಗಳ ಮೇಲೆ 2019ರಲ್ಲಿ ನಡೆದಿದ್ದಂತಹ ಇಡಿ ದಾಳಿ ಹಾಗೂ ನಂತರ ನಡೆದ ಎಸಿಬಿ ಹಾಗೂ ಲೋಕಾಯುಕ್ತ ತನಿಖೆಯ ವಿಚಾರ ಇದೀಗ ಮತ್ತೆ ಮುನ್ನೆಲೆಗೆ ಬಂದಿರುವಂತದ್ದು. ಸಚಿವರಿಗೆ 2 ಕೋಟಿ ಹಣ ನೀಡಿದಂತ ವಿಚಾರವಾಗಿಯೂ ಕೂಡ ನಟಿ ರಾಧಿಕಾ ಕುಮಾರಸ್ವಾಮಿ ಲೋಕಾಯುಕ್ತ ವಿಚಾರಣೆಗೆ ಹಾಜರಾಗಿ ಮಾಹಿತಿಯನ್ನ ನೀಡಿದ್ರು. ಅಂದ್ರೆ ಇವರಿಗೂ ಕೂಡ ನೋಟಿಸ್ ಅನ್ನ ನೀಡಿದ್ರು. ನೋಟಿಸ್ ನೀಡಿದಂತ ನಂತರದಲ್ಲಿ ಇವರು ವಿಚಾರಣೆಗೂ ಕೂಡ ಹಾಜರಾಗಿದ್ರು. ಹಾಗಾಗಿ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಕೆಜಿಎಫ್ ಬಾಬುಗೆ ಲೋಕಾಯುಕ್ತ ಪೊಲೀಸರು ನೋಟಿಸ್ ಅನ್ನ ನೀಡಿದ್ರು. ಆದರೆ ನೋಟಿಸ್ ನೀಡಿ 7 ದಿನದ ಒಳಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಆ ನೋಟಿಸ್ ಅಲ್ಲಿ ಉಲ್ಲೇಖ ಆಗಿದ್ರೂ ಕೂಡ ವಿಚಾರಣೆಗೆ ಕೆಜಿಎಫ್ ಬಾಬು ಇನ್ನೂ ಹಾಜರಾಗಿಲ್ಲ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ. ವಿಶ್ವನಾಥ್, ಇನ್ನು ಸಚಿವ ಜಮೀರ್ ಜೊತೆಗೆ ಹಣಕಾಸಿನ ವ್ಯವಹಾರದ ಹಿನ್ನೆಲೆ ಕೆಜಿಎಫ್ ಬಾಬುಗೆ ಈಗಾಗಲೇ ಲೋಕಾಯುಕ್ತ ನೋಟಿಸ್ ಅನ್ನ ನೀಡಿದ್ರೂ ಕೂಡ ವಿಚಾರಣೆಗೆ ಹಾಜರಾಗಿಲ್ಲ. ಮುಂದಿನ ಕ್ರಮ ಏನು? ಈ ಕುರಿತಂತೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ದಿವ್ಯಾ, ಸಚಿವ ಜಮೀರ್ ಅಹಮದ್ ವಿರುದ್ಧವಾಗಿ ಅವರ ವಿರುದ್ಧವಾಗಿ ಲೋಕಾಯುಕ್ತದಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತೆ. ಪ್ರಕರಣ ದಾಖಲಾದಂತಹ ಸಂದರ್ಭದಲ್ಲಿ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಮಾಡಿರುವ ಬಗ್ಗೆ ಪ್ರಕರಣ ದಾಖಲಾಗಿರುತ್ತೆ. ಹೀಗಾಗಿ ಅವರ ಜೊತೆ ಹಣದ ವ್ಯವಹಾರವನ್ನ ಇಟ್ಕೊಂಡವ್ರಿಗೆ ಎಲ್ರಿಗೂ ಕೂಡ ನೋಟಿಸ್ ಕೊಟ್ಟು ಕರೆಸುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಇನ್ನು ಕಳೆದ ತಿಂಗಳು ಕೂಡ ನಿರ್ಮಾಪಕಿ ನಟಿ ರಾಧಿಕಾ ಕುಮಾರಸ್ವಾಮಿ ಅವ್ರಿಗೂ ಕೂಡ ನೋಟಿಸ್ ಅನ್ನು ಕೊಡಲಾಗಿತ್ತು. ಅವರು ಕೂಡ ಲಕ್ಕಿ ಸಿನಿಮಾ ಸಂದರ್ಭದಲ್ಲಿ ಅದರಲ್ಲಿ ಬಂದಂತಹ ಲಾಭಾಂಶ ಅಂದ್ರೆ 2 ಕೋಟಿ ರೂಪಾಯಿ ಹಣವನ್ನ ಜಮೀರ್ ಅಹಮದ್ ಖಾನ್ ಅವರ ಜೊತೆ ನೀಡಿದ್ರು ಅನ್ನೋ ಒಂದು ಆಂಗಲ್ ನಲ್ಲೂ ಕೂಡ ಗೊತ್ತಾಗಿತ್ತು. ಅದನ್ನು ಕೂಡ ರಾಧಿಕಾ ಕುಮಾರಸ್ವಾಮಿ ಒಪ್ಕೊಂಡಿದ್ರು ಮತ್ತು ಅದರ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ರು. ಇನ್ನು ಕೆಜಿಎಫ್ ಬಾಬು ಉರ್ಫ್ ಯೂಸುಫ್ ಶರೀಫ್ ಅಂತ ಏನಿದ್ದಾನೆ, ಅವರ ಜೊತೆನೂ ಕೂಡ ಜಮೀರ್ ಅಹಮದ್ ಖಾನ್ ಅವರು ಸಾಕಷ್ಟು ವ್ಯವಹಾರವನ್ನು ಕೂಡ ಹೊಂದಿದ್ರು ಮತ್ತು ಹಣದ ವ್ಯವಹಾರವನ್ನು ಕೂಡ ಇಟ್ಕೊಂಡಿದ್ರು ಅನ್ನೋ ಒಂದು ಆಂಗಲ್ ನಲ್ಲಿ ಲೋಕಾಯುಕ್ತ ಅಧಿಕಾರಿಗಳಿಗೆ ಗೊತ್ತಾಗಿರುವಂತದ್ದು. ಹೀಗಾಗಿ ಅವರಿಗೆ ನೋಟಿಸ್ ಅನ್ನ ಕೊಟ್ಟು ಯಾವ ರೀತಿಯಲ್ಲಿ ಹಣದ ವ್ಯವಹಾರ ಇತ್ತು, ಎಷ್ಟು ಹಣವನ್ನ ಕೊಟ್ಟಿದ್ರಿ ಅನ್ನೋ ಒಂದು ಆಂಗಲ್ ನಲ್ಲೂ ಕೂಡ ಬಂದು ನೀವು ಉತ್ತರವನ್ನು ಕೊಡಿ ಅನ್ನೋ ಒಂದು ಆಂಗಲ್ ನಲ್ಲಿ ಕಾಲಂ 41 CRPC ರೀತಿಯ ಒಂದು ನೋಟಿಸ್ ಅನ್ನ ಕೂಡ ಕೊಡಲಾಗಿರುತ್ತೆ. ಆದ್ರೆ ಇದುವರೆಗೂ ಕೂಡ 22ನೇ ತಾರೀಕು ನೋಟಿಸ್ ಸರ್ವ್ ಆಗಿರುತ್ತೆ. ಆದ್ರೆ ಇದುವರೆಗೂ ಕೂಡ ಕೆಜಿಎಫ್ ಬಾಬು ವಿಚಾರಣೆಗೆ ಹಾಜರಾಗಿಲ್ಲ. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಮತ್ತೊಂದು ನೋಟಿಸ್ ಕೊಡೋದಕ್ಕೂ ಕೂಡ ಈಗ ಅಧಿಕಾರಿಗಳ ಜೊತೆ ನಡ್ಕೊಂಡಿದ್ದಾರೆ. ಇನ್ನು 7 ದಿನಗಳ ಒಳಗಾಗಿ ತಪ್ಪದೇ ತನಿಖಾಧಿಕಾರಿ ಮುಂದೆ ಹಾಜರಾಗಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ರು. ಅದು ಆಗಿಲ್ಲ. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಮತ್ತೆ ಅವರಿಗೆ ನೋಟಿಸ್ ಅನ್ನು ಕೊಡುವಂಥದ್ದು ಮತ್ತು ಎಷ್ಟು ಹಣದ ವ್ಯವಹಾರ ಇರುವಂಥದ್ದು ಮತ್ತು ಈ ರೆಡ್ಡಿ ಸ್ಟ್ರಕ್ಚರ್ ಒಂದಿಗೆ ಮಾಡ್ಕೊಂಡಿರುವಂತಹ ಒಂದು ಜಂಟಿ ಅಭಿವೃದ್ಧಿ ಒಪ್ಪಂದ ಪತ್ರದ ಬಗ್ಗೆ ಕೂಡ ಇದಕ್ಕೆ ಸಂಬಂಧಿಸಿದಂತಹ ವ್ಯವಹಾರದ ದಾಖಲಾತಿಗಳಾಗಿರ್ಬೋದು ಮತ್ತು 2009ರಿಂದ 10 ಮತ್ತು 2013ರಿಂದ 14ರವರೆಗೆ ಸಲ್ಲಿಸಿದಂತಹ ಆದಾಯ ತೆರಿಗೆ ರಿಟರ್ನ್ಸ್ ಆಗಿರಬಹುದು ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಹೂಡಿಕೆ ಮಾಡಿರುವಂತದ್ದು, ಈ ಹಣದ ವ್ಯವಹಾರ ಎಲ್ಲವನ್ನೂ ಕೂಡ ಮಾಹಿತಿಯನ್ನು ಕೊಡಬೇಕು ಅನ್ನೋ ಆಂಗಲ್. ಸದ್ಯಕ್ಕೆ ಕೆಜಿಎಫ್ ಬಾಬು ಇದಕ್ಕೆ ಯಾವುದೇ ಉತ್ತರ ಕೊಟ್ಟಿಲ್ಲ. ಮುಂದಿನ ದಿನಮಾನಗಳಲ್ಲಿ ಮತ್ತೊಂದು ನೋಟಿಸ್ ಅನ್ನು ಕೊಡುವಂತಹ ಸಾಧ್ಯತೆಗಳು ಇರುತ್ತೆ. ಕೊಟ್ಟಂತಹ ಸಂದರ್ಭದಲ್ಲಿ ಕೆಜಿಎಫ್ ಬಾಬು ವಿಚಾರಣೆಗೆ ಹಾಜರಾಗಬೇಕಾಗತ್ತೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.